ನಮ್ಮ ಮುಖ್ಯ ಅತಿಥಿಗಳು ಅವರ ಜ್ಞಾನದ ಅನುಭವದ ಭಂಡಾರದಿಂದ ಏನುಂಟು ನಮಗೆ ಮಾತ್ರ ಅಲ್ಲ, ಇಡೀ ಸಭೆಗೆ ತಿಳಿಸಿದ್ದಾರೆ. ನಾನು ದೇವರಲ್ಲಿ ಬೇಡುವುದು ಹಾಗೂ ತಮ್ಮಲ್ಲಿ ಪ್ರಾರ್ಥನೆ ಮಾಡೋದು ಇಷ್ಟೇ, ತಮ್ಮದು ಸ್ವಲ್ಪ ಗಾಳಿ ತಾಗಿದರೆ ಸಾಕು ನಮಗೆ. ಮಾನ್ಯ ಕೆ ಪಿ ಶಿಣೇರಾಗಲಿ, ನಮ್ಮ ಧರ್ಮಗುರುಗಳು ವಂದನೀಯ ನಮ್ಮ ಜಾನ್ ಅಂಕಲ್, ಗೌಸ್ ಸಾಹೇಬರಾಗಲಿ, ವಾಲ್ಟ್ಯಾಮ್ ಆಗಲಿ, ಅವರೆಲ್ಲ ಸ್ವ ಉದ್ಯಮದಲ್ಲಿ ಯಶಸ್ವಿ ಪಡೆದವರು. ಅವರದು ಸ್ವಲ್ಪ ಗಾಳಿ ತಾಗಿದರೆ ನಾವು ಬರುವ ವರ್ಷದಿಂದಲೇ ನಮ್ಮ ಎಲ್ಲ ಸದಸ್ಯರಿಗೆ ಡಿವಿಡೆಂಡ್ ಕೊಡಲಿಕ್ಕೆ ಯಾವುದೇ ಡೌಟ್ ಇಲ್ಲ. ನಮ್ಮ ಸದಸ್ಯರಲ್ಲಿ ಒಂದು ವಿನಂತಿ, ಇದು ನಮ್ಮದೊಂದು ಕುಟುಂಬ, ಸಹಕಾರಿ ಸಂಘದ ಒಂದು ನಮ್ಮ ಕೋಆಪರೇಟಿವ್ ಸೊಸೈಟಿನ ಕುಟುಂಬದ ಸದಸ್ಯರು. ತಮಗೆಲ್ಲ ನಮ್ಮ ಮೇಲೆ ಅಭಿಮಾನ ಉಂಟು. ಆ ಅಭಿಮಾನ ಇದ್ದೇ ತಾವು ನಮ್ಮ ಹತ್ರ ಸದಸ್ಯರಾದದ್ದು. ಅದರ ಒಟ್ಟಿಗೆ ಸ್ವಲ್ಪ ಧೈರ್ಯವನ್ನು ತಗೊಂಡು, ನಮ್ಮ ದುಡ್ಡಿಟ್ಟರೆ ನಮ್ಮ ಸಂಸ್ಥೆಯಲ್ಲಿ ಏನಾಗುವುದಿಲ್ಲ ಅಂತ ಸ್ವಲ್ಪ ಧೈರ್ಯವನ್ನು ತಗೊಂಡು, ಬೇರೆ ಸಂಸ್ಥೆಯಲ್ಲಿ ಬ್ಯಾಂಕಲ್ಲಿ ಸಹಕಾರಿ ಸಂಸ್ಥೆಗಳಲ್ಲಿ ಇದ್ದ ದುಡ್ಡನ್ನು ತೆಗೆದು ನಮಗೆ ಇಡೋದು ಬೇಡ. ಅಲ್ಲಿ ಸಿಕ್ಕಿದ ಬಡ್ಡಿ ಅದು ಸ್ವಲ್ಪ ನಮ್ಮ ಸಂಸ್ಥೆಯಲ್ಲಿ ವಿನಿಯೋಗಿಸಿದರೆ ಮುಂದಿನ ದಿನಗಳಲ್ಲಿ ನಾವು, ಈಗ ಎಲ್ಲ ಕೋಆಪರೇಟಿವ್ ಸೆಕ್ಟರ್ನವರು ನಮ್ಮಲ್ಲಿದ್ದಾರೆ, ಹಾಗೆ ನಾವು ದಯಮಾಡಿ ಯಾರಿಗೆ ಸಹ ಸ್ಪರ್ಧೆ ಕೊಡೋದಿಲ್ಲ. ನಾವು ಸ್ಪರ್ಧೆ ಕೊಡಲಿಕ್ಕೆ ಇಲ್ಲಿ ನಿಂತದಲ್ಲ. ನಾವು ನಮ್ಮದೇ ನಮ್ಮ ಸಮಾಜದ ಹಾಗೂ ಕೆಲವು ನೀಡಿ ಪೀಪಲ್ ಅಂತ ಹೇಳ್ತೇವೆ, ಅಗತ್ಯ ಇದ್ದವರಿಗೆ ನಾವು ಏನಾದರೂ ಆರ್ಥಿಕ ಸಹಾಯ ಮಾಡಬೇಕಾದ್ರೆ ಡೊನೇಷನ್ ತಗೊಂಡ್ರೆ ಸ್ವಲ್ಪ ದಿನ, ಕಿಶನ್ದ ಹಾಕಿದರೆ ಸ್ವಲ್ಪ ದಿನ, ನಮ್ಮದೇ ಒಂದು ಸಂಸ್ಥೆ ಮಾಡಿ ಅದರಿಂದ ಸಿಗೋ ಲಾಭದಿಂದ ನಾವು ಸ್ವಲ್ಪ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಬಹುದಂತ ಒಂದೇ ಒಂದು ಉದ್ದೇಶ. ಹಾಗೆ ನೀವು ಧೈರ್ಯದಿಂದ ನಮ್ಮಲ್ಲಿ ಸದಸ್ಯರಾಗಿದ್ದೀರಿ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನಿಮ್ಮಲ್ಲಿದ್ದ ಹಣವನ್ನು ವಿನಿಯೋಗಿಸಲು ಈ ಸಂದರ್ಭದಲ್ಲಿ ವಿನಂತಿಸುತ್ತೇನೆ. ತಾವು ಏನು ಪಾಲು ಬಂಡವಾಳವನ್ನು ನಮಗೆ ಕೊಟ್ಟಿದ್ದೀರಿ, ಅದರಲ್ಲಿ ಒಂದು ಪೈಸೆಯೂ ನಾವು ಖರ್ಚಿಗೆ ತೆಗಿಲಿಲ್ಲ. ಅದೆಲ್ಲ ಅಮಾನತು ಖಾತೆಯಲ್ಲಿ ಉಂಟು. ನಾವು ಏನು ಈವರೆಗೆ 6 ಲಕ್ಷದವರೆಗೆ ಏನು ನಾವು ಖರ್ಚು ಮಾಡಿದ್ದೇವೆ, ಎಲ್ಲ ನಮ್ಮ ಪ್ರವರ್ತಕರು ಡೈರೆಕ್ಟರ್ಸ್ ಹೇಳ್ತಾರೆ, ಅವರ ಉದಾರ ಮನಸ್ಸಿಂದ, ಅವರು ಸ್ವಖುಷಿಯಿಂದ ನಮಗೆ ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ ನಮ್ಮ ಸಂಘಕ್ಕೆ. ಹಾಗಾಗಿ ನಿಮಗೆ ಮಗದೊಮ್ಮೆ ಹೇಳ್ತೇನೆ, ನಿಮ್ಮ ದುಡ್ಡಿಗೆ ನಾವು ಭದ್ರತೆ ಕೊಡ್ತೇವೆ, ನಾವು ಗ್ಯಾರಂಟಿ. ನಿಮಗೆ ಏನು ಬೇಕು ಅದರ ಡಿವಿಡೆಂಡ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಿಮ್ಮ ಸಹಕಾರ ನಮಗೆ ಬೇಕು. ನಮ್ಮ ಸ್ಲೋಗನ್ ಹೀಗೆ ಉಂಟು, ನಿತ್ಯಾಧಾರದ ಸಹಕಾರ ಜೀವನಕ್ಕೆ ಆಧಾರ. ಕೊನೆಗೆ ಇಷ್ಟು ದೊಡ್ಡ ಸಭೆಯಲ್ಲಿ ಬಂದಿದ್ದೀರಿ, ನಿಮಗೆ ಧನ್ಯವಾದ ಹೇಳುವುದಿಲ್ಲ, ನಾನು ಅಭಿನಂದನೆ ಹೇಳ್ತೇನೆ. ಹಾಗೆ ವಾಲ್ಟ್ಯಾಮ್ನ ಶಾಪ್ನ ಬದಿಯಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಆಫೀಸ್ ಉಂಟು. ನೀವು ವ್ಯವಹಾರಕ್ಕೆ ಬರಬೇಕೆಂದಲ್ಲ, ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಕುಶಲೋಪಚಾರ ಮಾತಾಡಿ ನೀವು ಹೋಗ್ಬೋದು ಯಾವುದೇ ಸಮಯದಲ್ಲಿ. ಮಗದೊಮ್ಮೆ ತಮಗೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಂತಹ ಪ್ರೋತ್ಸಾಹವನ್ನು ತಾವು ನಿರಂತರ ನೀಡಬೇಕಾಗಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.